ಹಾಯ್ ಎಲ್ಲರಿಗೂ ನಮಸ್ಕಾರ. ಅಪ್ಪೀಸ್ ಕುಕ್ಕರಿಗೆ ಸ್ವಾಗತ. ಇವತ್ತು ನಿಮಗೆ ಅಪ್ಪೀಸ್ ಕುಕ್ಕರಿಯಲ್ಲಿ ಒಂದು ಸ್ಪೆಷಲ್ ಮಸಾಲಾ ಟೀ ಮಾಡುವುದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇನ್ಯಾಕ್ ತಡ, ಬನ್ನಿ ಹಾಗಾದ್ರೆ ನೋಡ್ಕೊಂಬರೋಣ. ನಾವೆಲ್ಲಿಗಾದ್ರೂ ಹೊರಗೆ ಹೋಗಿರ್ತೀವಿ, ಟೀ ಕುಡಿತೀವಿ, ಅದೇ ರೀತಿ ಟೀನ ದಿನ ಕುಡಿಬೇಕು ಅನ್ಸುತ್ತೆ, ಅಲ್ಲಿಗೆ ಹೋಗಬೇಕು ಅಂತ ಅನ್ಸುತ್ತೆ. ಆದರೆ ನೀವು ಹೊರಗಡೆ ಹೋಗಿ ಟೀ ಕುಡಿಯೋದು ಬೇಡ. ನಾನು ಹೇಳುವಂತಹ ಕೆಲವೊಂದು ಟಿಪ್ಸನ್ನು ಅಳವಡಿಸ್ಕೊಂಡು ಮನೇಲೇ ಟೀಯನ್ನು ಮಾಡಿ ಅದ್ಭುತವಾಗಿರುತ್ತೆ ಟೀ. ಬನ್ನಿ ಹಾಗಾದರೆ. ಇದರಲ್ಲಿ 1 ಗ್ಲಾಸ್ ಹಾಲು ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ, ಏಲಕ್ಕಿ 2, ಟೀ ಪೌಡ್ರ್ ತೊಗೊಂಡಿದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಸಾಕು ಈ ಮಸಾಲ ಟೀ ಮಾಡೋದಕ್ಕೆ. ಈಗ ಟೀ ಮಾಡೋದಕ್ಕೆ ಇಡಬೇಕು. ಇದರಲ್ಲಿ 1 ಗ್ಲಾಸಷ್ಟು ಹಾಲು, ಅಂದರೆ 3 ಜನ ಕುಡಿಯುವಷ್ಟು ಟೀ ಆಗುತ್ತೆ. ಹಾಲು ನೀಟಾಗಿ ಮೊದಲಿಗೆ ಕುದಿಬೇಕು. ಹಾಲು ಕುದ್ದಿದೆ, ಅದಕ್ಕೆ ನಾನು 2 ಸ್ಪೂನಷ್ಟು ಟೀ ಪೌಡ್ರನ್ನ ಹಾಕ್ತಾ ಇದ್ದೀನಿ. ನಿಮಗೆ ತುಂಬ ಸ್ಟ್ರಾಂಗ್ ಬೇಕಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಲೈಟ್ ಟೀ ಕುಡಿತೀರಾ ಅಂತಂದರೆ ಸ್ವಲ್ಪ ಕಡಿಮೆನೂ ಮಾಡ್ಕೋಬೋದು. ಆಮೇಲೆ ಶುಂಠಿನ ಜಚ್ಕೊಂಡ್ಬಿಟ್ಟು ಇದಕ್ಕೆ ಹಾಕ್ತಾ ಇದ್ದೀನಿ, ಚಿಕ್ಕ ಪೀಸ್ ಶುಂಠಿ. ಆಮೇಲೆ ಏಲಕ್ಕಿನೂ ಅಷ್ಟೇ ಜಜ್ಜಿ ಆಮೇಲೆ ಹಾಕ್ಕೊಂಡಿದ್ದೀನಿ. ಇದು ನೀಟಾಗಿ ಒಂದು 5 ಮಿನಿಟ್ಸ್ ನೀಟಾಗಿ ಕುದಿಬೇಕು. ಚಿಕ್ಕ ಫ್ಲೇಮ್ನಲ್ಲಿ ಇರಲಿ. ನೆಕ್ಸ್ಟು ಈ ರೀತಿಯಾಗಿ ನೀಟಾಗಿ ಒಂದು ಸ್ಪೂನ್ನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆ ಅಂತ ಅಂದರೆ ಅದರಲ್ಲಿರುವಂತಹ ಮಸಾಲೆ ಎಲ್ಲ ಟೀಗೆ ನೀಟಾಗಿ ಬಿಡುತ್ತೆ. ಯಾಕಂದರೆ ನಾವು ಇಂಡಿಯನ್ಸು ತುಂಬ ಸ್ಟ್ರಾಂಗ್ ಟೀ ಕುಡಿತೀವಿ. ಹೀಗೆ ಮಾಡೋದ್ರಿಂದ ಟೀ ಪೌಡ್ರ್ ಆಗಿರ್ಬೋದು, ಶುಂಠಿ ಆಗಿರ್ಬೋದು, ಅಥವಾ ಏಲಕ್ಕಿ ಆಗಿರ್ಬೋದು, ಅದರಲ್ಲಿರುವಂಥ ಇದು ಸ್ವಾದ ಇದಕ್ಕೂ ಕೂಡ ಬರುತ್ತೆ. ಟೀ ನೀಟಾಗಿ ಕುದ್ದಿದೆ. ಅದಕ್ಕೆ ನಾನು 1.5 ಚಮಚದಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ವೀಟನ್ನ ಎಷ್ಟು ಯೂಸ್ ಮಾಡ್ತೀರೋ ಅದ್ರ ಮೇಲೆ ನೀವು ಶುಗರನ್ನು ಬಳಸಿ. ನೆಕ್ಸ್ಟು ಆಮೇಲೆ ನೀಟಾಗಿ ಒಂದ್ಸಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ಕುದ್ದಿದೆ ಟೀ ರೆಡಿ ಆಗಿದೆ. ಈಗ ಸೋಸ್ಕೊಳ್ಳೋಣ. ಈಗ ನೀಟಾಗಿ ಟೀನ ಎತ್ತಿ ಹೊಡ್ಕೋಬೇಕು. ಈ ರೀತಿ ಬಬಲ್ಸ್ ನೀಟಾಗಿ ಬರಬೇಕು, ಆಗಲೇ ಟೀ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಸರ್ವ್ ಮಾಡೋದಕ್ಕೆ 2 ಗ್ಲಾಸಿಗೆ ಟೀ ಹಾಕ್ಕೊಳ್ಳೋದು. ಅದ್ಭುತವಾದಂತಹ ಮಸಾಲಾ ಟೀ ರೆಡಿಯಾಗಿದೆ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಇನ್ನೂ ಕೂಡ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ. ನಾವು ಹಾಕುವಂತಹ ವಿಡಿಯೋ ನಿಮ್ಮನ್ನು ಬೇಗ ರೀಚ್ ಆಗಬೇಕು ಅಂತಂದರೆ ಆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.